ನಮಸ್ತೆ ಸ್ನೇಹಿತರೆ, ನಮ್ಮ ಕನ್ನಡ ಚಿತ್ರರಂಗ ಪ್ರೀತಿಯಿಂದ ಶಿವಣ್ಣ ಎಂದು ಕರೆಯುವ ಕರುನಾಡ ಚಕ್ರವರ್ತಿ ಸೆಂಚುರಿ ಸ್ಟಾರ್ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿ ಕಲಾ ಸೇವೆ ಮಾಡುತ್ತಾ ಇಂದಿಗೆ ಯಶಸ್ವಿ 40 ವರ್ಷಗಳನ್ನು ಪೂರೈಸಿ ಅಭಿಮಾನಿಗಳಿಗೆ ಮನರಂಜನೆಯ ರಸದೌತಣ ನೀಡುತ್ತಿರುವ ಈ ಶುಭ ಸಂದರ್ಭದಲ್ಲಿ ನಮ್ಮ ಚಿರ ಯುವಕನ ಪುಟ್ಟ ಪರಿಚಯ ಮಾಡಿಕೊಡೋಕೆ ಇಷ್ಟಪಡ್ತೇನೆ. ನಮ್ಮ ಕರುನಾಡಿಗೆ ವರವಾಗಿ ಬಂದ ಕರ್ನಾಟಕ ರತ್ನ ಗಾನಗಂಧರ್ವ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಶ್ರೀಮತಿ ಪಾರ್ವತಮ್ಮ ರಾಜ್ಕುಮಾರ್ ಅವರಿಗೆ ದಿನಾಂಕ 12 ಜುಲೈ 1962ರಲ್ಲಿ ಜನಿಸಿದ ಹಿರಿಯ ಮಗನೇ ನಮ್ಮ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್. ಇವರ ಮೂಲ ಕರ್ನಾಟಕ ತಮಿಳುನಾಡು ಗಡಿಭಾಗದ ಸಿಂಗನಲ್ಲೂರು ಗ್ರಾಮದವರಾಗಿದ್ದು, ತಂದೆ ಸಿಂಗನಲ್ಲೂರು ಪುಟ್ಟಸ್ವಾಮಿಯವರ ಜ್ಞಾಪಕಾರ್ಥಕವಾಗಿ ಮಗನಿಗೆ ಶಿವಪುಟ್ಟಸ್ವಾಮಿ ಎಂದು ನಾಮಕರಣ ಮಾಡಿದರು. ಶಿವಣ್ಣ ಚಿತ್ರರಂಗದಲ್ಲಿ ಸಕ್ರಿಯರಾಗುತ್ತಿದ್ದಂತೆ ಶಿವರಾಜ್ ಕುಮಾರ್ ಆಗಿ ಚಿತ್ರರಂಗದ ಮಿನುಗು ತಾರೆಯಾದರು. ಇವರಿಗೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್, ರಾಘವೇಂದ್ರ ರಾಜ್ಕುಮಾರ್ ಎಂಬ ಸಹೋದರರಿದ್ದು, ಪೂರ್ಣಿಮಾ, ಲಕ್ಷ್ಮಿ ಎಂಬ ಸಹೋದರಿಯರೂ ಇದ್ದಾರೆ. ಹಾಗೆ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಎಸ್ ಬಂಗಾರಪ್ಪನವರ ಸುಪುತ್ರಿ ಗೀತಾರವರನ್ನು ಕೈಹಿಡಿದು ನಿವೇದಿತಾ, ನಿರುಪಮ ಎಂಬ ಮುದ್ದಿನ ಮಕ್ಕಳ ಜನ್ಮಕ್ಕೆ ಸಾಕ್ಷಿಯಾಗಿದ್ದಾರೆ. ಇವರು ಪ್ರಾಥಮಿಕ, ಪ್ರೌಢ, ಕಾಲೇಜು ಶಿಕ್ಷಣವನ್ನು ಮದರಾಸಿನಲ್ಲಿ ಮುಗಿಸಿದ್ದು, ತಮಿಳು ನಿರ್ದೇಶಕ ಕೆ ಬಾಲಚಂದರ್ ರವರ ಸಲಹೆಯಂತೆ ಅಡಿಯಾರ್ ಚಿತ್ರ ತರಬೇತಿ ಸಂಸ್ಥೆಯಲ್ಲಿ ಕಲಿತು 1988ರಲ್ಲಿ ಸಂಗೀತಂ ಶ್ರೀನಿವಾಸ್ ರವರ ಆನಂದ್ ಎಂಬ ಚಿತ್ರದಿಂದ ಆರಂಭವಾದ ಅವರ ಸಿನಿಮಾಯಾನ ಸತತ 40 ವರ್ಷಗಳಲ್ಲಿ ಸರಿಸುಮಾರು 130 ಚಿತ್ರಗಳಲ್ಲಿ ನಟಿಸಿ, ಇನ್ನೂ ಅದೇ ಎನರ್ಜಿಯಲ್ಲಿ ಹೊಸ ಪ್ರತಿಭೆಗಳೇ ನಾಚುವಂತೆ ಅಭಿನಯಿಸುವ ರಂಗದ ಏಳಿಗೆಗೆ ದುಡಿಯುತ್ತಿರುವ ನಮ್ಮ ಶಿವಣ್ಣನಿಗೆ ಆ ದೇವರು ಆಯುರ ಆರೋಗ್ಯ ಆಯಸ್ಸನ್ನು ಕೊಟ್ಟು ಕಾಪಾಡಲಿ ಎಂದು ಈ ಸಂದರ್ಭದಲ್ಲಿ ಪ್ರಾರ್ಥಿಸುತ್ತೇನೆ. ಇವರ ಸೇವೆಯನ್ನು ಗುರುತಿಸಿ ಬಳ್ಳಾರಿಯ ವಿಜಯನಗರದ ಶ್ರೀ ಕೃಷ್ಣದೇವರಾಯ ವಿಶ್ವವಿದ್ಯಾನಿಲಯವು ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಿದೆ. ಇವರ ಸಾಮಾಜಿಕ ಜವಾಬ್ದಾರಿಯನ್ನು ಮೆಚ್ಚಿ ಶೈಮಾ ಅವಾರ್ಡ್ ಬಂದಿದ್ದು, ಆನಂದ್ ಚಿತ್ರದ ಅಭಿನಯಕ್ಕೆ ಸಿನಿಮಾ ಎಕ್ಸ್‌ಪ್ರೆಸ್ ಪ್ರಶಸ್ತಿಯೂ ಕೂಡ ಲಭಿಸಿದೆ. ಇವರು ಅಭಿನಯಿಸಿರುವ ಚಿತ್ರಗಳು ಇಂತಿವೆ.